ರಾಜ್ಯಾದ್ಯಂತ ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ, ಒಳಚರಂಡಿ ನಿರ್ವಹಣೆ ಹಾಗೂ ಕಚೇರಿ ಕೆಲಸವನ್ನ ಪಟ್ಟಣ ಪಂಚಾಯತ್ನಲ್ಲಿ ಸ್ಥಗಿತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಪೌರ ಕಾರ್ಮಿಕರು. ಹೌದು, ಈಗಾಗಲೇ ರಾಜ್ಯಾದ್ಯಂತ ಪೌರ ಕಾರ್ಮಿಕರು ತಮ್ಮ ತಮ್ಮ ಕಚೇರಿ ಹತ್ತಿರ ಪ್ರತಿಭಟನೆ ಮಾಡುತ್ತಿದ್ದರೆ, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲೂ ಕೂಡ ಪೌರ ಕಾರ್ಮಿಕರ ಪ್ರತಿಭಟನೆ. ರಾಜ್ಯಾದ್ಯಂತ ಪೌರ ಕಾರ್ಮಿಕರ ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ, ಒಳಚರಂಡಿ ನಿರ್ವಹಣೆ ಹಾಗೂ ಕಚೇರಿ ಕೆಲಸ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖಾ ರಾಯಭಾಗ ವತಿಯಿಂದ ಇವತ್ತು 4ನೇ ದಿನ ನಾವು ಮುಷ್ಕರ ಕೈಗೊಂಡಿದ್ವಿ. ಅನಿರ್ದಿಷ್ಟ ಮುಷ್ಕರ ಚಾಲು ಆಗಿದ್ದು 4 ದಿವಸ ಆಗೈತೆ. ಇವತ್ತಿಗೆ ನಮ್ಮದು ಮೊದಲನೇ ಬೇಡಿಕೆ ಇರೋದು, ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಪೌರ ನೌಕರರನ್ನು ಸರ್ಕಾರಿ ನೌಕರರಂತ ಪರಿಗಣಿಸಬೇಕು. ಸರ್ಕಾರಿ ನೌಕರರಿಗೆ ಸಿಗ್ತಕ್ಕಂಥ KGID, GPF, ಜ್ಯೋತಿ ಸಂಜೀವಿನಿ ನಮ್ಮ ಪೌರ ನೌಕರಿಗೆ ಸಿಗಬೇಕು. ಎರಡನೇದಾಗಿ 20-25 ವರ್ಷಗಳಿಂದ ಸ್ಥಳೀಯ ಸಂಸ್ಥೆಗಳಲ್ಲಿ ನೀರು ಸರಬರಾಜು, ಡ್ರೈವರು, ಕ್ಲೀನರ್ಸು, ಲೋಡರ್ಸು, ಬೀದಿ ದೀಪ, ಅಕೌಂಟೆಂಟು, ಜೂನಿಯರ್ ಪ್ರೋಗ್ರಾಮರು, ಸೀನಿಯರ್ ಪ್ರೋಗ್ರಾಮರು ಇವರೆಲ್ಲರನ್ನ ಎಟ್ ಎ ಟೈಮ್ ಆಗಿ ಒಂದೇ ಸಾರಿ ಅವ್ರನ್ನ ನೇರ ಪಾವತಿಯಲ್ಲಿ ತರಬೇಕಾಗಿ ಎರಡನೇ ಬೇಡಿಕೆ ಇದೆ. 23-24ರಲ್ಲಿ ಪೌರ ಕಾರ್ಮಿಕರನ್ನು ಏನು ನೇಮಕ ಮಾಡಿ ಆದೇಶ ಹೊರಡಿಸಿದೆಯಲ್ಲ, ಅವರಿಗೆಲ್ಲ SFC ಅನುದಾನದಲ್ಲಿ ವೇತನ ಕೊಡಬೇಕು. ಮತ್ತು ಇನ್ನುಳಿದಂತೆ ವಿವಿಧ ವೃತ್ತದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ಪೌರಸೇವಾ ನೌಕರರನ್ನು ಎಲ್ಲ ವೃತ್ತದಿಂದ ಸರ್ಕಾರಿ ಸೌಲಭ್ಯಗಳು ದೊರಕಿಸಿಕೊಡಬೇಕು ಮತ್ತು ಅವರನ್ನು ನೇರ ವೇತನಕ್ಕೆ ಒಳಪಡಿಸಬೇಕಂತ ನಮ್ಮ ಪ್ರಮುಖ ಬೇಡಿಕೆಗಳಾಗಿದೆ ಸರ್. ಸಮಸ್ತ ಆತ್ಮೀಯ ನನ್ನ ಪೌರ ಕಾರ್ಮಿಕ ಬಂಧುಗಳೇ, ಪೌರ ನೌಕರ ಬಂಧುಗಳೇ, ಆತ್ಮೀಯರೇ, ಈ ದಿನ ಮಾನ್ಯ ಪೌರಾಡಳಿತ ಸಚಿವರು, ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಹಾಗೂ ಪೌರಾಡಳಿತ ನಿರ್ದೇಶಕರು ಹಾಗೂ ನಮ್ಮ ರಾಜ್ಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆಯನ್ನು ಸುದೀರ್ಘವಾಗಿ ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚಿಸಲಾಗಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಕಾರ್ಯದರ್ಶಿಗಳ ಹತ್ತಿರ ಸಭೆಯನ್ನು ನಿಯೋಜನೆ ಮಾಡಲಾಗಿರುತ್ತದೆ ಬಂಧುಗಳೇ. ಆದ ಕಾರಣ ನಾವು ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ಮುಷ್ಕರವನ್ನು ವಾಪಸ್ ಪಡೆಯುವುದಿಲ್ಲ ಅಂತಂತೇಳಿ ಘಂಟಾಘೋಷವಾಗಿ ಮಾನ್ಯ ಮಂತ್ರಿಗಳಿಗೆ ನಾವು ತಿಳಿಸಿರ್ತೇವೆ. ಬಂಧುಗಳೇ, ಮುಷ್ಕರ ಮುಂದುವರಿಲಿ, ನಮ್ಮ ಬೇಡಿಕೆ ಈಡೇರಲಿ ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಂಧುಗಳೇ, ಈ ಮುಷ್ಕರ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಮುಂದುವರಿಯಲಿದೆ. ನೀವು ಯಾವುದಕ್ಕೂ ಜಗ್ಗೋದು ಬೇಡ, ಬಗ್ಗುವುದು ಬೇಡ. ನೀವು ಯಾವ ಹೂವುಗಳಿಗೆ ಕೂಡ ನೀವು ಕಿವಿ ಕೊಡಬೇಡ್ರಿ. ಇವತ್ತು ಮಹತ್ವದಂಥ ಸಭೆಯನ್ನು ನಡೆಸಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀವಿ. ಹೋಗಿ ಮುಂದಿನ ನಿರ್ಣಯ ತಿಳಿಸೋವರೆಗೂ ಈ ಹೋರಾಟ ನಿರಂತರವಾಗಿ ಮುಂದುವರಿಲ್ಲ ಅಂತಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ.